ಇದು ನಿಮಗೆ ಬಂದಿದ್ವಿ. ದರ್ಶನಕ್ಕೆ 4-6 ದಿನಗಳಿಂದಲೂ ನಾನು ಹಂಬಲಿಸುತ್ತಿದ್ದೆ.
ಸುಂದರಿ, ನಿನ್ನ ದೇವ ಸಂತೋಷ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನ ನನ್ನ ಸಿದ್ಧಪಡಿಸಿದರೆ ಸರ್ವಸ್ವ ಜನ್ಮದಾಗಿರುವಾಗ ಪುನಃ ನನ್ನ ಬಳಿ ಮತ್ತೇನು ನಿನ್ನ ಹೃದಯದ ಪ್ರೇಮ. ಅದು ಮೊದಲು ಪಡುವಾಗ ತಿಳಿದೇನು ನಾನದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಹೊಸ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಗಾನದಿಂದ ಪ್ರಕೃತಿಯನ್ನು ನಟಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನೇ ಬೆಳಗುವುದು. ಈ ದಿನದ ಆನಂದ ನಾಡಿನ ದುಃಖದ ಬೀಜ. ನಾಡಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಉತ್ತರ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಹೃದಯ ಭಾವಗಳ ಆಕರ್ಷ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ತೀವ್ರ ಶೋಕದಿಂದ ವಿಯೋಗದ ತೀವ್ರ ಶೋಕದಿಂದ ದಗ್ಧಿತರಾಗಿದ್ದರು. ಈ ದಿನ ಪುನಃ ಸಮ್ಮಿಲಿತರಾದರು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವುದಂತೆ ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರು.
ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನನ್ನನ್ನು ಸಂತೋಷಚಿತ್ತರಾಗಿ ಕಳಿಸಿಕೊಡಬಲ್ಲೆಯ? ಸ್ವಾಮಿ, 4 ದಿನಗಳಿಂದಲೂ ಯುದ್ಧವೇ ಆಯ್ತಲ್ಲವೇ? ಒಂದೇ ಒಂದು ದಿನವಾದ ನನ್ನೊಡನೆ ಕಾಲವನ್ನು ಮಾಡಬಾರ್ದೆ? ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದುಕೊಂಡಿದ್ದರು. ನನ್ನನ್ನು ತಡೆಯಬೇಡ ಪ್ರಯತ್ನಿಸಿ ರಘುಮುಖದಿಂದ ಕಳುಹಿಸಿದರು. ನೀವೇನಾದ್ರೂ ಯುದ್ಧಕ್ಕೆ ಹೋಗಲೇಬೇಕಾದ ಸಂಕಟ ನಾನು ಬರುವೆ. ಏಕೆಂದರೆ ಮಾವನವರು ಯುದ್ಧವನ್ನು ಮಾಡುವಾಗ ಅತ್ತೆಯರು ಸಹಾಯಕರಾಗಿದ್ದರಲ್ಲವೇ? ನಾನು ನಿಮಗೆ ಸಹಾಯಕರಾಗುವೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಇದಕ್ಕಾಗಿ ಹೊಸದನ್ನು ತಯಾರಿಸಿಕೊಂಡಿದೆ. ನಾನು ಒಂದೇ ಬಾರಿ ಅದನ್ನು ಎದುರಿಸಿ ನೋಡುವೆನು. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದೆಯಿರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನುಡಿಸಿ ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡಿ.
ಒಂದೇ ಉತ್ತರದಲ್ಲಿ ಇಷ್ಟೊಂದು ಪ್ರಯೋಗದ ಮಾತುಗಳೇ. ಇದು ಉಪವಾಸದ ಸಮಯದ ಉತ್ತರ. ಘೋರ ಯುದ್ಧವು ಒಂದೊದಗಿ ನೀನು ಈಗಲೂ ನಗುತ್ತಿದೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಹೃದಯಹೀನನಾದ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಆಸೆ ಬೇರೆ. ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಅದು ನೀವು ಇದುವರೆಗೂ ನೋಡಿದ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಇನ್ನು ಮುಂದೆ ವೀರಾಂಗನು ವೀರಪತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ನನ್ನನ್ನು ಕಳಿಸಿಕೊಡಬಲ್ಲ ಸ್ವತಗೋಸ್ಕರ ಸ್ವಲ್ಪವನ್ನು ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ಮನಸ್ಸಿನ ಆವೇಗವನ್ನು ಅಡಗಿಸಿಟ್ಟುಕೊಂಡು ಹರ್ಷೋಕ್ತರಾಗಿ ಬೀಳ್ಕೊಡದ ಸತಿ ವೀರಾಂಗನಿಯಾಗಬಲ್ಲಳೆ. ಎಷ್ಟೇ ಆದರೂ ಎಂದು ನಿನ್ನ ಕರ್ತವ್ಯ, ಅದರಲ್ಲಿ ನೀನು ಸ್ಥಿರನಾಗುದೇವ. ನಾನು ನೋಡುವುದೇನನ್ವೇಶ್ವರ, ಸ್ವರ್ಣದ ಪುತ್ತಲಿಯಲ್ಲಿ ಸೇರಿಸದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಅಪೂರ್ವಾದ ಸಂಪತ್ತು ಸ್ವಾಮಿ. ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಯುದ್ಧದಲ್ಲಿ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ವೃದ್ಧಿಸದೆ ಸಾಹಸಮುಖಿಯರಾಗಿ ತನ್ನ ಪತಿ ಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗೆ ಅವ ಗೌರವವೂ ಇಲ್ಲವೇ? ಹೇಳುದು ಸ್ವಾಮಿ, ತನ್ನ ಪತಿ ಉಳಿದಾಗ ಆತನಿಗೆ ದರ್ಪಿಸಲಾಗದ ಮನದಿ ಯಾರು? ತನ್ನ ಪುತ್ರರನ್ನು ಸಾಹಸವನ್ನು ಕಂಡು ಆನಂದ ಭಾಷಣದ ಮಾತು ಯಾರು?
ಪರಮಾತ್ಮ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಆ ವೀರ ಯೋಧರನ್ನು ಒಮ್ಮೆ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಅದು ಅತ್ತ ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡಗೂಡಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲೇ ಆತನ ಮಕ್ಕಳು ಇದ್ದಾರೆ. ಅರ್ಜುನ, ಪರಮಾತ್ಮ, ಅತ್ತ ನೋಡು ಪಾರ್ಥ, ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಆತನು ನಿನ್ನ ಪೂಜ್ಯ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಬಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಇದು ಭೀಷ್ಮನ್ ಕುರು ಪಿತಾಮಹ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳುವುದಾದರೆ ಇದೇನು ಅರ್ಜುನನ ಅಂತ್ಯವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾದೆ?
ಏನು ಹೇಳಲಿ ಕೃಷ್ಣ, ನನ್ನ ಶರೀರದಲ್ಲಿ ಕಂಪನವು ರೋಮಾಂಚನವು ಉಂಟಾಗುತ್ತಿದೆ. ನಾನೇ ಹೊತ್ತಿಗೆ ನಾನು ಕೈ ಹಾಕಲಾರನು. ಈ ಯುದ್ಧವೂ ಬೇಡ, ರಥವನ್ನೆಂದಿರಿಸು ಪರಮಾತ್ಮ. ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂಥ ಕಷ್ಟಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಹೇಗೆ ಸಹಿಸಿ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕೃಷ್ಣ, ಒಂದು ಸಾರಿ ಆ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ದ್ರೋಣಾಚಾರ್ಯರು ವಿದ್ಯೆ ಕಲಿಸಿದ ಗುರುಗಳು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನ ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣನಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಜ್ಞಾನಿಯಾದವನು ಇದರ ಸಲುವಾಗಿ ಎಂದಿಗೂ ಚಿಂತಿಸುವುದಿಲ್ಲ, ದುಃಖಿಸುವುದಿಲ್ಲ. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಕ್ಷತ್ರಿಯನಿಗೆ ಯುದ್ಧದ ಹೊರತಾವು ಮತ್ತಾವ ಧರ್ಮವಿಲ್ಲವೇ ಪರಮಾತ್ಮ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಗುರುತಿಸುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿಯು. ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಶಕ್ತಿಯನ್ನು ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ರುದ್ರರಲ್ಲಿ ಶಂಕರನೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರೊಂದೊಂದಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು ಅರ್ಜುನ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹಕವು ನಾಶವಾಯಿತು, ಮನಸ್ಸಿನ ಅಂಧಕಾರವು ಅಳೆಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನ ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಗದಾಚಕ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಮಾನವ ಚಕ್ಷುಗಳಿಂದ ಈ ಗೋಪಿಕಾವಲ್ಲಭ, ನಿನ್ನ ಸುಹಾಸನದ ವದನವೆಲ್ಲಿ? Thank you.
ಈ ಆಪೋಷಣೆ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿದ್ದ ವೀರ ಯೋಧರನ್ನು ಒಂದೇ ಸಾಲಿಗೆ ಆಲೋಚನೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಆಜ್ಞೆ ಮಾಧವ. ಜಯ ಮಂಗಳದಾಯಕ ಹರಿ ಜಯ ಪಾವನಧಾರಿ ಮುರಾರಿ ಜಯ ಮಂಗಳದಾಯಕ ಹರಿ ಜಯ ಪಾವನಧಾರಿ ಮುರಾರಿ ಜಯ ಮಂಗಳದಾಯಕ ಹರಿ ಮಂಗಳವದ ಶುಭ ಶ್ರೀಲೋಕಾಜಯ ಮಂಗಳವದ ಶುಭ ಶ್ರೀಲೋಕಾಜಯ ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದೇಶ್ವರ ಸ್ವಾಮಿಯ ಪಾದಾರಗತಿ ಗೋವಿಂದ ಗೋವಿಂದೇಶ್ವರ ಸ್ವಾಮಿ ಪಾದಾರಗತಿ ಗೋವಿಂದ ಗೋವಿಂದ ಪಾದಾರಗತಿ ಗೋವಿಂದ ಗೋವಿಂದ ಪಾದಾರಗತಿ ಗೋವಿಂದ ಗೋವಿಂದ ಪಾರ್ವತಿ ಪತಿ ಹರ ಹರ ಮಹಾದೇವ. ಹಲೋ ಭರತ್ ಮತಾಕಿ ಹಲೋ ಭರತ್ ಮತಾಕಿ ಹಲೋ ಭರತ್ ಮತಾಕಿ. ಶ್ರೀ ವರಿಗದ್ದೇಶ್ವರ ಸ್ವಾಮಿ की, महारामचंद्र प्रभु की, श्री कृष्ण परमात्मा की.